ಹಾಯ್ ಹೆಲೋ ನಮಸ್ಕಾರ. ನೀವು ನೋಡ್ತಾ ಇದ್ರ ಸ್ಪೀಡ್ ಪ್ಲಸ್ ಕರ್ನಾಟಕ. ನಾನು ಐಶ್ವರ್ಯ ಗೌಡ. ಎಸ್, ಅಕ್ಟೋಬರ್ 3 ಅಂತ ಬಂತು ಅಂದ್ರೆ ನಮಗ್ ಸಡನ್ ಆಗಿ ನೆನಪಾಗೋದೆ ರಚಿತಾರಾಮ್ ಅವರ ಹುಟ್ಟುಹಬ್ಬ. ಎಸ್, ಇವತ್ತು ಅಕ್ಟೋಬರ್ 2ನೇ ತಾರೀಕು. ಈಗಿಂದನೇ ಶುರು ಆಗಿರುವಂತದ್ದು. ರಾತ್ರಿ 12 ಗಂಟೆಗೆ ಕೇಕ್ ಅನ್ನ ಕಟ್ ಮಾಡುವಂತದ್ದು. ಅಭಿಮಾನಿಗಳಿಗೆ ಹೋದ್ ವರ್ಷ ಕಲ್ಟ್ ಸಿನಿಮಾದ ಮೂಲಕ ಆಕ್ಚುಲಿ ಬರ್ತ್ಡೇನ ಆಚರಿಸ್ಕೊಂಡಿದ್ರು. ಆ ಸಿನಿಮಾ ತಂಡದ ಮೂಲಕ ಬರ್ತ್ಡೇನ ಆಚರಿಸ್ಕೊಂಡಿದ್ರು. ಆದ್ರೆ ಈ ವರ್ಷ ಅಭಿಮಾನಿಗಳ ನಿರೀಕ್ಷೆಯಲ್ಲಿರುವಂತದ್ದು, ಅಭಿಮಾನಿಗಳೊಂದಿಗೆ ನಾನು ಹುಟ್ಟುಹಬ್ಬವನ್ನ ಆಚರಿಸ್ಕೊಂತೀನಿ, ಅಭಿಮಾನಿಗಳ ಬರುವಿಕೆಗೆ ನಾನು ಕಾಯ್ತಾ ಇರುವಂತಹದ್ದು, ಆಮೇಲೆ ಅಭಿಮಾನಿಗಳ ಬರುವಿಕೆಯೇ ನನಗೆ ಉಡುಗೊರೆ ಅನ್ನುವಂಥದ್ದು ಕೂಡ ಅವರು ಸಾಮಾಜಿಕ ಜಾಲತಾಣದಲ್ಲಿ ಹಾಕೊಂಡಿರುವಂತದ್ದು. ನಾವು ಇವತ್ತು ನೀವು ನೋಡ್ತಾ ಇರ್ಬೋದು ನನ್ನ ಹಿಂದೆ, ಇವತ್ತು ನಾವು ರಚಿತಾರಾಮ್ ಅವರ ಮನೆ ಮುಂಭಾಗದಲ್ಲಿ ಇರುವಂತದ್ದು ಬ್ಯಾನರ್ ಗಳು ನೋಡ್ತಾ ಇರ್ಬೋದು. ಅಖಿಲ ಕರ್ನಾಟಕ ರಚಿತಾರಾಮ್ ಅಭಿಮಾನಿಗಳ ಸಂಘದ ವತಿಯಿಂದ ಬ್ಯಾನರ್ ಗಳನ್ನ ಮಾಡಿಸಿರುವಂತದ್ದು. ರಚಿತಾರಾಮ್ ಅವರು ಇನ್ನೇನು 12 ಗಂಟೆಗೆ ಕಾತರದಿಂದ ಕಾಯ್ತಾ ಇರುವಂತದ್ದು. 12 ಗಂಟೆಗೆ ಕೇಕ್ ಕಟ್ ಮಾಡಲು ಅಭಿಮಾನಿಗಳ ನಿರೀಕ್ಷೆಯಲ್ಲಿದ್ದಾರೆ. ಬಟ್ ಆದ್ರೆ ಇದೆಲ್ಲದರ ಹಿಂದೆ ಇವಾಗ ಮಳೆ ಕೂಡ ಬರ್ತಾ ಇರುವಂತದ್ದು. ಎಷ್ಟರ ಮಟ್ಟಿಗೆ ಯಾವ ನಿರೀಕ್ಷೆ ಇಟ್ಟಿದಾರೋ ಹುಸಿ ಆಗ್ಬೋದೇನೋ ಗೊತ್ತಿಲ್ಲ. ಬಟ್ ಎಷ್ಟರ ಮಟ್ಟಿಗೆ ಅಭಿಮಾನಿಗಳು ಬರ್ತಾರೆ ಅನ್ನುವಂಥದ್ದನ್ನ ಕೂಡ ಕಾದ್ ನೋಡ್ಬೇಕಾಗಿದೆ. ಈಗ ಬ್ಯಾರಿಗೇಡ್ ಗಳನ್ನ ಕೂಡ ಹಾಕಿರುವಂತದ್ದು. ಅಭಿಮಾನಿಗಳು ಸಾಕಷ್ಟು ಪ್ರಮಾಣದಲ್ಲಿ ಬರ್ತಾರೆ ಅನ್ಕೊಂಡು ಇವಾಗ ಬ್ಯಾರಿಗೇಡ್ ಗಳನ್ನ ಹಾಕಿರುವಂತದ್ದು ನೀವು ನೋಡ್ತಾ ಇರ್ಬೋದು. ಹಿಂದೆ ಎಲ್ಲ ಫುಲ್ ಡೆಕೋರೇಷನ್ ಮಾಡಿರುವಂತದ್ದು. ಈ ಹಿಂದೆ ಕಲ್ಟ್ ಸಿನಿಮಾ ಚಿತ್ರತಂಡದ ಮೂಲಕ ಹುಟ್ಟುಹಬ್ಬವನ್ನ ಆಚರಿಸ್ಕೊಂಡಿದ್ರು. ಇದೇ ಸಮಯದಲ್ಲಿ ದರ್ಶನ್ ಅವರು ಕೂಡ ಜೈಲಿಗೆ ಹೋಗಿರುವಂತದ್ದು. ಇದೆಲ್ಲ ಒಂದು ಬೇಸರಕ್ಕೆ ಕಾರಣ ಆಗಿತ್ತು. ಯಾಕಂದ್ರೆ ಅವರು ಕೂಡ ಜೈಲ್ ಪಾಲಾಗಿರೋದ್ರಿಂದ ಎಲ್ಲೋ ಒಂದ್ ಕಡೆ ರಚಿತಾರಾಮ್ ಆ ಬೇಸರದಿಂದ ಹುಟ್ಟುಹಬ್ಬವನ್ನ ಆಚರಿಸ್ಕೊಳ್ಳಲ್ಲ ಅನ್ನುವಂಥದ್ದು ಕೂಡ ಒಂದಷ್ಟು ಜನರಿಗೆ ವಾದವಾಗಿತ್ತು. ಒಂದಷ್ಟು ಜನ ಮಾತಾಡ್ಕೊಂಡಿದ್ರು. ಆದ್ರೆ ಈ ವರ್ಷ ರಚಿತಾರಾಮ್ ಅವರು ಹುಟ್ಟುಹಬ್ಬವನ್ನ ಆಚರಿಸ್ಕೊತಾ ಇದ್ದಾರೆ. ಅದು ಅಭಿಮಾನಿಗಳೊಂದಿಗೆನೆ ಹುಟ್ಟುಹಬ್ಬವನ್ನ ಆಚರಿಸ್ಕೋತೀನಿ ಅಂತ ಕೂಡ ರಚಿತಾರಾಮ್ ಅವರು ಹೇಳಿರುವಂತದ್ದು. ಎಸ್, ಎಷ್ಟರ ಮಟ್ಟಿಗೆ ಅಭಿಮಾನಿಗಳು ಬರ್ತಾರೆ ಅನ್ನುವಂಥದ್ದನ್ನು ಕೂಡ ಕಾದ್ ನೋಡ್ಬೇಕಾಗಿದೆ. ಇದೇ ಸಂದರ್ಭದಲ್ಲಿ 12 ಗಂಟೆಗೆ ಅಯೋಗ್ಯ 2 ಸಿನಿಮಾದ ಟೀಸರ್ ಕೂಡ ಬಿಡುಗಡೆ ಆಗಲಿರುವಂತದ್ದು. ಇನ್ನು ನಾಳೆ ದಿನ 10 ಗಂಟೆಗೆ ಲ್ಯಾಂಡ್ ಲಾರ್ಡ್ ಅನ್ನುವಂತಹ ಸಿನಿಮಾದ ಟೀಸರ್ ಕೂಡ ಬಿಡುಗಡೆ ಮಾಡ್ತಾ ಇರುವಂತದ್ದು. ಒಂದಷ್ಟು ಜನ ಕಲಾವಿದರು ಕೂಡ ಈ ಒಂದು ಕೇಕ್ ಕಟ್ ಮಾಡಲು ಆಗಿರ್ಬೋದು, ರಚಿತಾರಾಮ್ ಅವರ ಹುಟ್ಟುಹಬ್ಬಕ್ಕೆ ಶುಭಾಶಯವನ್ನು ಕೋರಲು ಕೂಡ ಬರ್ತಾ ಇರುವಂತದ್ದು. ಅವರಿಗೆ ನೆರೆಹೊರೆಯವರಾಗಿರ್ಬೋದು, ಅವರ ಅಕ್ಕ ನಿತ್ಯಾರಾಮ್ ಅವರಾಗಿರ್ಬೋದು, ಒಂದಷ್ಟು ಜನ ಬರ್ತಾ ಇರುವಂತಹದ್ದು. ಬಟ್ ಯಾರೆಲ್ಲ ಅಭಿಮಾನಿಗಳು ಬರ್ತಾ ಇದ್ದಾರೆ, ಹಾಗೆ ಯಾರೆಲ್ಲ ಕಲಾವಿದರುಗಳು ಬರ್ತಾರೆ ಅನ್ನುವಂಥದ್ದನ್ನು ಕೂಡ ಕಾದ್ ನೋಡ್ಬೇಕಾಗಿದೆ. ಆದ್ರೆ ಈಗ ಭಾರಿ ಮಳೆಯ ಪ್ರಮಾಣದಿಂದ ಅಭಿಮಾನಿಗಳು ಎಷ್ಟರ ಮಟ್ಟಿಗೆ ಬರ್ತಾರೆ ಅನ್ನುವಂಥದ್ದು ಕೂಡ ಕಾದ್ ನೋಡ್ಬೇಕಾಗಿದೆ. ಆದ್ರೆ ರಚಿತಾರಾಮ್ ಅವರು 12 ಗಂಟೆಗೆ ಕೇಕ್ ಕಟ್ ಮಾಡಲು, ಅಭಿಮಾನಿಗಳೊಂದಿಗೆ ಕೇಕ್ ಕಟ್ ಮಾಡಲು ಕಾದ್ಕೊಂಡಿರುವಂತಹದ್ದು. ಬಟ್ ನಾವು ಕೂಡ ಕಾತರದಿಂದ ಇದೀವಿ ಎಷ್ಟರ ಮಟ್ಟಿಗೆ ಅಭಿಮಾನಿಗಳು ಬರ್ತಾರೆ ಅಂತ. ಬಟ್ ಆದ್ರೆ ಈ ಹಿಂದೆ ಅಭಿಮಾನಿಗಳ ಜೊತೆಗೆ ಮಾಡಿರ್ಲಿಲ್ಲ, ಕಲ್ಟ್ ಚಿತ್ರತಂಡದ ಮೂಲಕ ಮಾಡಿದ್ರು. ಆದ್ರೆ ಅಭಿಮಾನಿಗಳಿಗೆ ಬೇಸರ ತರಬಾರದು ಅನ್ನುವಂತಹ ಕಾರಣಕ್ಕೆ ಗುರುವಾರ ಅವರ ಹುಟ್ಟುಹಬ್ಬ ಬಂದಿತ್ತು. ಆದ್ರೆ ಭಾನುವಾರ ಅಭಿಮಾನಿಗಳನ್ನ ಭೇಟಿ ಆಗುವಂತಹ ಕಾರ್ಯ ಕೂಡ ಅವ್ರು ಮಾಡ್ಕೊಂಡಿದ್ರು. ಆದ್ರೆ ಈ ವರ್ಷ ಅಭಿಮಾನಿಗಳೊಂದಿಗೆ ಹುಟ್ಟುಹಬ್ಬವನ್ನ ಮಾಡ್ತಾ ಇರುವಂತದ್ದು ಇನ್ನು ಕಾದು ನೋಡ್ಬೇಕಾಗಿದೆ. ಅಭಿಮಾನಿಗಳು ಎಷ್ಟರ ಮಟ್ಟಿಗೆ ಬರ್ತಾರೆ ಅನ್ನುವಂಥದ್ದು. ಈಗ ಗಂಟೆ 7 ಗಂಟೆ, ಇನ್ನು ಕಾದ್ ನೋಡ್ಬೇಕು. ಅಭಿಮಾನಿಗಳು 9 ಗಂಟೆಯಿಂದ ಸರಿಸುಮಾರಾಗಿ ಬರ್ಬೋದೇನೋ. ಈಗ ಒಂದಷ್ಟು ಜನ ಬಂದಿರುವಂತದ್ದು, ಬಟ್ ಇನ್ನು ಕಾದ್ ನೋಡ್ಬೇಕಾಗಿದೆ. ಎಸ್, ಇದಿಷ್ಟು ಈ ಹೊತ್ತಿನ ಸುದ್ದಿ ಆಗಿತ್ತು. ಇನ್ನಷ್ಟು ಹೆಚ್ಚಿನ ಮಾಹಿತಿಗಾಗಿ ಮಿಸ್ ಮಾಡದೆ ನೋಡ್ತಾ ಇರಿ ಸ್ಪೀಡ್ ಪ್ಲಸ್ ಕರ್ನಾಟಕ.